ಒಂದು 3 ರೌಂಡ್ಸ್ ಆದ್ರೆ 6 ಯಾವ ರೌಂಡ್ ಸರ್? ನೀವಾಗ್ಲಿ ಈ ನನ್ನ ಒಂದು ಪ್ರಶ್ನೆಗೆ ಸುಳ್ಳು ಹೇಳಿ ಅವ್ರಿಗೆ ಕನ್ವೆ ಮಾಡ್ಬೇಕು. ನೀವು ಅವ್ರಿಗೆ ಕನ್ವೆ ಮಾಡ್ಬೇಕು, ನೀವು ಅವ್ರಿಗೆ ಕನ್ವೆ ಮಾಡ್ಬೇಕು. ಯಾವ್ದಾರ ವಿಚಾರ ಆಗಿರ್ಬೋದು. ಸೊ ನಿಮ್ಗೆ ಏನಾದ್ರು ಹೇಳ್ಕೋಬೇಕು ಅನ್ಸಿರುತ್ತೆ ಅದನ್ನ ಆಪೋಸಿಟ್ ಅಲ್ಲಿ ಹೇಳಿ ಕನ್ವೆ ಮಾಡ್ಬೇಕು. ಅದು ಸಿನಿಮಾ ಸಂಬಂಧಪಟ್ಟಿದ್ ಮಾತ್ರ ಆಗಿರ್ಬೇಕು. ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಏನಾದ್ರು ಆಗಿರ್ಬೋದು ವಿಷಯಗಳು ಆತರ. ಔಟ್ ಆಫ್ ದ ಸಿನಿಮಾ ಬೇಡ. ಓಕೆ, ಸಿನಿಮಾ ವಿಚಾರ ಅಂದ್ರೆ ಸಿನಿಮಾ ಒಳಗಡೆ ಅಲ್ಲ. ಶೂಟಿಂಗ್ ಟೈಮ್ ಅಲ್ಲಿ ನೀವಿಬ್ರು ಈಗ ಇಷ್ಟು ವರ್ಷ ಜರ್ನಿ ಮಾಡಿದಿರಲ್ಲ ಈ ಸಿನಿಮಾಗೆ, ಯಾವ್ದೋ ಒಂದ್ ಟೈಮ್ ಅಲ್ಲಿ ಏನೋ ಒಂದ್ ಮನಸ್ತಾಪ ಇರುತ್ತೆ, ಕೋಪ ಇರುತ್ತೆ, ಇಲ್ಲ ನಾರ್ಮಲ್ ಖುಷಿ ಇರುತ್ತೆ, ಅದನ್ನ ಉಲ್ಟಾ ರೀತಿ ಹೇಳಿ ಕಮ್ಮಿ ಮಾಡ್ಬೇಕು. ಅಪೋಸಿಟ್ ಸರ್ ಒಂದು ಎಕ್ಸಾಂಪಲ್ ಕೊಡಿ. ನೀವೇ ಎಕ್ಸಾಂಪಲ್ ಈ ಒಂದು ಸಿಚುವೇಶನ್ ಅಲ್ಲಿ ನೀವೇ ಒಂದು ಎಕ್ಸಾಂಪಲ್. ಈಗ ಅವ್ರಿಗೆ ನಿಮ್ಮ ತುಂಬಾ ಕೋಪ ಇರುತ್ತೆ ಅನ್ಕೊಳ್ಳಿ, ಇವತ್ತೊಂದು ರಿವರ್ಸ್ ಹೇಳಿ ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾ? ಕೋಪ ಇರೋದನ್ನ ಖುಷಿಯಾಗಿ ಹೊಗಳುತ್ತಾ ಹೇಳ್ಬೇಕು ಅಷ್ಟೇ. ಹೇಳಿ, ಇಫ್ ಯು ವಾಂಟ್ ಟು ಕನ್ವೆ ಸಮಥಿಂಗ್ ಟೆಲ್. ಆ ಥರ ನಾವು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಈ ಗೇಮ್. ನೀವು ಸ್ಟಾರ್ಟ್ ಮಾಡಿ. ಹೊಗಳಿ ಇಷ್ಟು ದಿನ ಹೊಗಳಿ ಗೊತ್ತಿತ್ತೀವಿ, ಹೆಂಗೆ ತೆಗಳಬೇಕು ಅಂತ ಗೊತ್ತಾಗ್ತಿಲ್ಲ. ಡೌನ್ ಟು ಅರ್ತ್ ಅಲ್ವಾ ಏನ್ ಸರ್? ಮಿಲನ್ ಡೌನ್ ಟು ಅರ್ತ್ ಅಲ್ಲ. ಡೌನ್ ಟು ನಾವು ಟೆಕ್ಸಸ್ ಅಲ್ಲಿ ನಾವು ನಮ್ಮ ಸಾಂಗ್ ಶೂಟ್ ಮಾಡಿದ್ವಿ, ಚಿತ್ರದುರ್ಗಲ್ಲ. ಅದಕ್ಕೆ ನಾವು ಆಕ್ಚುಲಿ ಫಾರಿನ್ ಹೋದ್ವಿ. ಸೊ ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿತ್ತು. 10 ದಿನ ಅಲ್ಲೇ ಇದ್ವಿ. ಸಿನಿಮಾ ನೋಡಿ ಅಲ್ಲ, ನೀವೇ ಗೇಮ್ ಹೇಳಿದ್ರು, ನೀವೇ ರೂಲ್ಸ್ ಹೇಳ್ತಾ ಇದ್ದೀರಿ. ನಾನು ಇವಾಗ ಇದು ಹೇಳುವಾಗ ನೀವೇ ಕೇಳ್ತಾ ಇದ್ದೀರಾ. ನನಗೂ ಇಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ. ಚೆನ್ನಾಗಿ ಹೇಳಿದ್ರು. ಹೌದು, ಎಷ್ಟು ನೀಟಾಗಿ ಕನ್ವೆ ಮಾಡಿದ್ರು. ಹೌದು, ನಿಜ, ನಾನು ನಂಬಿಟ್ಟೆ. ನಿಜನೇ ಹೇಳ್ತಿದ್ದೀರಾ ಅಂತ ಅನಿಸ್ತು ನನಗೆ. ನಿಜ ಅಲ್ಲ, ನಾವು ಚಿತ್ರದುರ್ಗದಲ್ಲಿ ಶೂಟ್ ಮಾಡಿದ್ವಿ 2 ದಿನ. ಕನ್ಸ್ ಕಟ್ಟಿದ್ರು ನಮ್ ಡೈರೆಕ್ಟರ್, ಒಳ್ಳೆ ಕನ್ಸ್ ಹೇಳಿದ್ರು. ಟೆಕ್ಸಸ್ಗೆ ಹೋಗ್ತೀವಿ, ಈ ಹಾಡನ್ನ ಅಲ್ಲಿ ಶೂಟ್ ಮಾಡ್ತೀವಿ. ಬಟ್ ಆಕ್ಚುಲಿ ನಿಜವಾಗ್ಲೂ ಅವ್ರು ಫಾರಿನ್ ಹೋಗಕ್ ಪ್ಲಾನ್ ಇತ್ತು, ಬ್ಯಾಂಕಾಕ್ಗೆ. ಬಟ್ ಏನೋ ವೀಸಾ ಏನೋ ಪಾಸ್ಪೋರ್ಟ್ ಇಶ್ಯೂ ಏನೋ ಇಶ್ಯೂ ಆಗಿ ಆ ಟೈಮಿಗೆ ವಿ ಹ್ಯಾಡ್ ಟು ಹೋಗಕ್ ಆಗ್ಲಿಲ್ಲ. ಸೊ ಕಂಪ್ಲೀಟೆಡ್. ನಾನು ಹೇಳ್ಬೇಕಾ? ಇವರು ಸೆಟ್ಟಿಗೆ ತುಂಬ ಲೇಟಾಗಿ ಬರ್ತಾಯಿದ್ರು. ಆಮೇಲೆ ತುಂಬ ಚೆನ್ನಾಗಿ ನಾನು ಯಾವುದೇ ವಿಷಯ ಕನ್ವೆ ಮಾಡೋಕ್ಕೆ ಹೋದ್ರು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊತಾ ಇದ್ರು. ಆಯಿತಾ? ಅರ್ಥ ಮಾಡ್ಕೊತಾ ಇದ್ರು. ಆಮೇಲೆ ಎಷ್ಟೊಂದು ಸಲ ನಂಗೆ ಅನಿಸಿದ್ದೆ, ನಾನು ಹೇಳೋ ವಿಷಯ ಅವರಿಗೆ ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊತಿದ್ದಾರಲ್ಲ, ಹಿಂಗಿರಬೇಕು ಅಂತ ನನಗೆ ಅನಿಸಿತ್ತು. ಅಂಡ್ ಪಾಪ ಅವರು ಮನಸ್ತಾಪ ಅನ್ನೋದು ಮಾಡಿಕೊಂಡೇ ಇಲ್ಲ ನಮ್ಮ ಸಿನಿಮಾದಲ್ಲಿ. ಅಂಡ್ ಅವರಿಗೆ ತುಂಬ ಏನೋ ಶಿ ಹ್ಯಾಸ್ ಆಲ್ವೇಸ್ ಬೀನ್ ತುಂಬ ಬೋರಿಂಗ್ ಆಗಿರ್ತಾ ಇದ್ರು ಶೂಟಿಂಗ್ ಸೆಟ್ ಅಲ್ಲಿ. ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರ್ತಾ ಇದ್ರು. ಇವಾಗ್ಲೂ ಸೇಮ್. ಅಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಇನ್ ದ ಜರ್ನಿಯಲ್ಲಿ ಅವರಿಗೆ ಮನಸ್ತಾಪ ಅನ್ನೋದು ನಮ್ಮ ಸಿನಿಮಾದ ಮೇಲೆ ಬಂದೇ ಇಲ್ಲ. ಅಂಡ್ ಪ್ರಮೋಷನ್ಸ್ನ ತುಂಬ ಸಪೋರ್ಟಿವ್ ಆಗಿ, ಐ ಮೀನ್ ಹೆಂಗೆ ಹೇಳಬೇಕು ಅಂದರೆ ಪಾಪ ಅವರು ಟೈಮ್, ಅವ್ರಿಗೆ ಶೂಟಿಂಗ್ ಬೇರೆ ಶಿ ಈಸ್ ಬೀನ್ ಡೂಯಿಂಗ್, ಬಟ್ ಇನ್ನೂ ಅವರಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ಪಾಪ ಟೈಮ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಜ ಏನು ಸುಳ್ಳೇನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಎಲ್ಲ ಹೇಳಿದ್ದಾರೆ. ಅದೇ ಅಲ್ವಾ ಕಾನ್ಸೆಪ್ಟ್. ಅವರ ನೋವನ್ನ ಈ ತರ ಹೊರಗಡೆ ಹಾಕ್ಬೇಕು. ನೋವೇನಿಲ್ಲ ಸರ್, ಖುಷಿ ಇದೆ, ಖುಷಿ ಇದೆ. ಇಟ್ ಇಸ್ ಜಸ್ಟ್ ಟೈಮಲ್ಲಿ ಕೆಲವೊಂದು ಯುನೋ ಎವ್ರಿ ಹ್ಯೂಮನ್ ಕೆನಾಟ್ ಬಿ ದ ಸೇಮ್. ಸಿಚುವೇಶನ್, ಅಲ್ಟಿಮೇಟ್ಲಿ ಸಿಚುವೇಶನ್ನ ಬ್ಲೇಮ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ನಿಮಗೆ ಸಂಬಂಧಪಟ್ಟ ಸಿನಿಮಾಗಳೇ ಇವು. ಓಕೆ, ಸೊ ಒಂದು ಸಿನಿಮಾ ಲೈನ್ ಇರ್ತೀರ, ಅದು ಯಾವ ಸಿನಿಮಾ ಅಂತ ಕರೀತೀರಾ? ಓ, ಇದು ನಾನು ಡೆಫಿನೆಟ್ಲಿ ಆರಾಮಾಗಿ ಹೇಳ್ತೀರಾ. ಓಕೆ, ಹೇಳಿ. ನಿಮಗೆ ಸಂಬಂಧಪಟ್ಟ ಸಿನಿಮಾ. ಫಸ್ಟ್ ಲೈನ್,
ಪ್ರೇಯಸಿಗಾಗಿ ಹುಡುಕುವ ಹೀರೋ ಮತ್ತೆ ಲವ್ ಅಲ್ಲಿ ಬೀಳ್ತಾನೆ, ಆದ್ರೆ ಆ ಪ್ರೇಯಸಿನ ಕಳ್ಕೊಂತಾನೆ, ಈ ಪ್ರೇಯಸಿನ ಕಳ್ಕೊಂತಾನೆ. ಹೇಳ ಲವ್ ಮಾಕ್ಟೇಲ್. ಇನ್ನೊಂದ್ಸಲ ಹೇಳಿ. ಲವ್ ಮಾಕ್ಟೇಲ್ ರಾಂಗ್ ಮೇಡಮ್, ನೀವು ಹೇಳಿ. ಇನ್ನೊಂದ್ಸಲ ಕ್ವೆಶ್ಚನ್ ಹೇಳಿ. ಪ್ರೇಯಸಿಗಾಗಿ ಹುಡ್ಕೊಂಡು ಹೋಗ್ತಾನೆ, ಈ ಕಡೆ ಮತ್ತೆ ಪ್ರೀತಿ ಆಗುತ್ತೆ, ಆದ್ರೆ ಆ ಪ್ರೇಯಸಿನ ಕಳ್ಕೊಂಡಿರ್ತಾನೆ, ಈ ಪ್ರೇಯಸಿನ ಕಳ್ಕೊಂತಾನೆ. ಸಪ್ತಸಾಗ ನಿಮಗೆ ಸಂಬಂಧಪಟ್ಟಿದೆ. ನೀವು ತುಂಬಾ ಹತ್ರ ಇದ್ರೆ ಅದು ರಾಂಗ್ ಆನ್ಸರ್. ಆ ಪ್ರೇಯಸಿನೂ ಕಳ್ಕೊಂತಾನೆ, ಈ ಪ್ರೇಯಸಿನೂ ಆ ಕಳ್ಕೊಂತಾನೆ. ಪ್ರೇಯಸಿನ ಕಳ್ಕೊಂಡಿರ್ತಾನೆ, ಈ ಪ್ರೇಯಸಿನೂ ಕಳ್ಕೊಂತಾನೆ. ಸಿನಿಮಾ ಹೆಸರಾ ಇದು? ಅಲ್ಲ, ಲೈನ್ ಇದು, ಸಿನಿಮಾ ಲೈನ್ ಇದು. ಲೈನ್ ಈ ಸಿನಿಮಾ ಲೈನ್ ಒಂದು ಲೈನ್ ಇದು. ನೀವು ತುಂಬಾ ಹತ್ರ ಇದ್ರಿ ಸರ್. ಅಂದ್ರೆ ಲವ್ ಮಾಕ್ಟೇಲ್ 2. ಹೌದು, ನೀವು ಲವ್ ಮಾಕ್ಟೇಲ್ ಅಂತ ಲವ್ ಮಾಕ್ಟೇಲ್ 2 ಅಂತ. ಓಕೆ ಆಕ್ಚುಲಿ ನನಗೆ ಆ ಸಿನಿಮಾ ಯಾವ್ದು ನೆನಪೇ ಆಗ್ತಿರ್ಲಿಲ್ಲ. ಯಾವ್ದಪ್ಪ ಲವ್ ಮಾಕ್ಟೇಲ್ 2 ಹೇಳಲಿಲ್ಲ. ಪಾಯಿಂಟ್. ಎಸ್ ಸೂಪರ್. ಸೆಕೆಂಡ್ ನಿಮಗೆ ಸಂಬಂಧಪಟ್ಟಿದ್ದು ಸ್ವಲ್ಪ. ತುಂಬಾ ಹೆದರುವ ಹುಡುಗಿ ರೌಡಿಗೆ ಲವ್ ಮಾಡ್ತಾರೆ, ಆದ್ರೆ ಹುಚ್ಚಿಯಾಗಿ ಅವನು ಹುಚ್ಚ ಆಗಿರ್ತಾನೆ, ಇವಳು ಹುಚ್ಚಿ ಆಗಿರ್ತಾರೆ. ಯಾವ ಸಿನಿಮಾ? ಇನ್ನೊಂದ್ಸಲ ಹೇಳಿ ಸರ್. ತುಂಬಾ ಹೆದರುವ ಹುಡುಗಿ ರೌಡಿ ಲವ್ ಮಾಡ್ತಾರೆ, ಓಕೆ. ಸಿನಿಮಾದಲ್ಲಿ ಅವನು ಹುಚ್ಚಿ ಅವಳು ಹುಚ್ಚ. ಆ ಡೈರೆಕ್ಟರ್ ಕನ್ವೆ ಮಾಡಿರೋ ರೀತಿ ಪೂರ್ತಿ ಹುಚ್ಚರಲ್ಲ, ತೋರಿಸ್ತಾರೆ ಹುಚ್ಚಿ ಫೇವರೆಟ್ ಆಕ್ಟ್ರೆಸ್ ಇರ್ಬೋದು, ಆಕ್ಟರ್ ಅವ್ರ ಸಂಬಂಧಪಟ್ಟಿದ್ದು ಸುದೀಪ್ ಸರ್ದ ಇರ್ಬೋದೇನೋ. ಹೇಳಿ ಯಾವ್ದು ಮೇಡಮ್, ನೀವು ನೋಡಿರ್ತೀರ ಸಿನಿಮಾನ? ಹುಚ್ಚ ಸಿನಿಮಾ ಅಂತೂ ಅಲ್ಲ. ಅದರಲ್ಲಿ ಹೀರೋ ಹೀರೋಯಿನ್ ಆಗಿರ್ಬೋದು. ತುಂಬಾ ಭಯವುಳ್ಳ ಹುಡುಗಿ, ಅವ್ರು ನೋಡಿ ಲವ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಅವ್ರಿಬ್ರು ಹುಚ್ಚಿ ತರ ಕ್ಯಾರೆಕ್ಟರ್ ಕನ್ನಡ ಆಗುತ್ತೆ. ಹುಚ್ಚಿ ತರ ಈ ಹುಚ್ಚಿನೇ ಕರೆಕ್ಟ್ ಅಂತ ಲಾಸ್ಟ್ ಅಲ್ಲಿ ಹೀರೋ ಕರ್ಕೊಂಡು ಹೋಗ್ತಾರೆ. ಹೌದಾ? ದುನಿಯಾನ ಅಲ್ಲ. ಯಾವ್ದು ಸರ್ ನಿಮ್ ಫೇವ್ರೆಟ್ ಹೀರೋಯಿನ್ ಸರ್ ಸಿನಿಮಾ? ಫೇವ್ರೆಟ್ ಹೀರೋಯಿನ್ ಯಾರು? ಫೇವ್ರೆಟ್ ಹೀರೋಯಿನ್ ಯಾರು? ಸಂಜು ಮತ್ತು ಅಲ್ಲ ಹೀರೋಯಿನ್ ಯಾರು ನಿಮ್ ಫೇವ್ರೆಟ್? ರಮ್ಯಾ. ಅವ್ರದ್ದು ಯಾವ ಸಿನಿಮಾ? ಸಂಜು ಗೀತಾ ಹೇಳ್ತಾ ಇದ್ದೀರಾ? ಯಾವ್ದು ಸರ್ ಇದು? ನೆನಪೇ ಆಗ್ತಿಲ್ಲ. ಅವಾಗಲೇ ಹೇಳಿದ್ರಲ್ಲ ಸರ್ ಆ ಸಿನಿಮಾ. ಸುದೀಪ್ ಸರ್ ಜಸ್ಟ್ ಮಾತಲ್ಲಿ ಅಲ್ಲ, ಅದ್ರಲ್ಲಿ ಏನೂ ಆಗಲ್ಲ. ಕರೆಕ್ಟ್. ಇದಕ್ ಮುಂಚೆ ಒಂದು ಸಂದರ್ಶನದಲ್ಲಿ ಆ ಸಿನಿಮಾನಿಂದ ತಗೊಂಡಿದ್ದೀರ. ವಾ, ಅದು ಅಲ್ಲ. ಯಾವ್ದು ಸರ್ ಇದು? ತಲೆಗೆ ಮೇಡಮ್, ಸುದೀಪ್ ಸರ್ ನಿಮ್ಗೆ ಸಿನಿಮಾಗಳು ನೋಡಿರ್ತೀರಲ್ಲ? ಈ ಸಿನಿಮಾ ನೋಡಿಲ್ಲ. ನೋಡಿರ್ತೀರ ಹೇಳಿದ್ರೆ ಹೌದು ಅಂತ ಅನ್ಕೊಂಡ್ಬಿಡ್ಬೋದು. ರಂಗ SSLC. ಯಾವುದು? ರಂಗ SSLC. ರಂಗ SSLC. ಸರ್ ಫ್ಯಾನ್ ಆಗಿ ಇಷ್ಟೊಂದು ರೇಟ್ ಮಾಡೋದು? ಇಲ್ಲ, ಅದು ಸ್ವಲ್ಪ ತುಂಬಾ ದಿನ ಆಗ್ಬಿಟ್ಟಿತ್ತು. ಸ್ವಲ್ಪ ಒಂಚೂರು ಕರೆಕ್ಟ್. ನನಗೆ ಎಲ್ಲೋ ಸಿಚುವೇಶನ್ ನೆನಪಾಗ್ತಿತ್ತು, ಬಟ್ ಒಂಚೂರು ಡೌಟ್ ಅಲ್ಲಿ ಇದ್ದೆ ಅದೇನಾ ಅಂತ. ಕರೆಕ್ಟ್. ಲಾಸ್ಟ್ ಓಕೆ. ಅಡಿಗೆ ಭಟ್ಟನ ಪ್ರೀತಿಗೆ ಬೀಳುವ ಪ್ರೇಯಸಿ. ಸಿಂಪಲ್. ಶೆಫ್ ಚಿದಂಬರಮ್ಮ ಅವ್ರು ಹೇಳಿ ಅಂತ ನಾನು ಹೇಳಿದ್ರೆ ನೀವು ಅವ್ರು ಅದನ್ನ ಸ್ವಲ್ಪ ಅದಕ್ಕೆ ನಾನು ಅವ್ರು ಫಸ್ಟ್ ಹೇಳ್ಬೇಕಾಯ್ತು. ನೀವು ನನ್ನ ನೋಡ್ಕೊಂಡು ಕ್ವಶನ್ ಕೇಳಿದ್ರಿ, ನಾನು ಹೇಳ್ದೆ. ಸೂಪರ್. ಇನ್ನೊಂದು ಯಾವ್ದಾರು ಬೇಡ ಸಾರ್. ಅವರು ಹೇಳಂಗಿದ್ರೆ ಕೇಳ್ಬೋದು. ಅವ್ರು ಪಾಪ ಮೇಡಮ್ ಸ್ವಲ್ಪ ಇಟ್ ವಾಸ್ ರಿಲೇಟೆಡ್ ಟು ಹರ್. ಹೌದು, ಅನುರಾಗ್ ನಗು ನಂಗೆ ತೋರಿಸಿದ್ರೆ ನಾನು ಕೇಳ್ತಾ ಇದ್ರಿ. ಥ್ಯಾಂಕ್ ಯು. ಸಿನಿಮಾ ಆಕ್ಚುಲಿ ನಾನು ಫಸ್ಟೇ ಕೇಳ್ಬೇಕಾಯ್ತು, ಸಿನಿಮಾದ ಕತೆ ಅಂದ್ರೆ ಲೈನ್ ಏನು ಅಂತ ಏನ್ ಹೇಳಕ್ ಹೊರಟಿದ್ದೀರಾ? ವಾಟ್ ಇಸ್ ದ ಕನ್ವೆ ಟು ಆಡಿಯನ್ಸ್? ಆಡಿಯನ್ಸ್ಗೆ ಏನು ಅಂದರೆ ಸರ್, ಇದರಿಂದ ಏನು ಮಾರಲ್ ಕತೆ ಅನ್ನೋದು ಏನೂ ಇಲ್ಲ. ಇಟ್ಸ್ ಅ ಫನ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಹೀರೋ ಬಂದು ರಾಘವನಿಗೆ ಯಾವುದೇ ತರಹದ ಬೀಗಗಳಿದ್ರೂ ಅನ್ಲಾಕ್ ಮಾಡುವಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಅವನು ಎಲ್ಲೇ ಹೋದ್ರು, ಎಲ್ಲೇ ಕೂತ್ಕೊಂಡ್ರು, ಯಾವುದೇ ಥರ ಕಿವಿ ಕೊಟ್ಟು ಕೇಳಿಸ್ಕೊಂಡು ಫೀಲ್ ಮಾಡ್ತಾನೆ. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾನೆ, ಈ ಬೀಗಗಳು ಎಲ್ಲವೂ ಉಸಿರಾಡ್ತವೆ ಅಂದರೆ ಅವನು ಆ ಥರ ಹಿಸ್ ಟೋಟಲಿ ಇಂಟು ಲಾಕ್ಸ್.
ಸೊ ಒಂದು ಘಟನೆ ನಡೆದಾಗ ಅವನು ನಾನೊಂದು ಈ ಇದು ವಿದ್ಯಾಭ್ಯಾಸ ಥರ ಆಗಬೇಕು, ಇದು ನಾನು ಎಲ್ರಿಗೂ ಹೇಳ್ಕೊಡ್ಬೇಕು ಈ ವಿದ್ಯೆನ ಅನ್ನೋದು ಒಂದು ಶಪಥ ಮಾಡ್ತಾನೆ ಸಿನಿಮಾದಲ್ಲಿ. ಬಟ್ ನೆಕ್ಸ್ಟ್ ಬೇರೆಯವ್ರಿಗೆ ಹೇಳ್ಕೊಡಕ್ಕೆ ಹೋಗಿ ಅವನೇ ಲೈಫನ್ನು ಲಾಕಲ್ಲಿ ಸಿಕ್ಕಾಕೊಂತಾನೆ. ಸೊ ವೆರಿ ಹ್ಯೂಮರ್ ಆಗಿ ಇದೆಲ್ಲ ಒಂದು ಸಾಧು ಸರ್ದು ನಂದು ಕಾಂಬಿನೇಷನ್ ಹ್ಯೂಮರ್ ಆಗಿ ಬರುತ್ತೆ. ಎವ್ರಿಬಡಿ ಇನ್ ದಿಸ್ ಮೂವೀಸ್ ಎಲ್ಲೋ ಒಂದ್ ಕಡೆ ಎಲ್ಲರೂ ಲಾಕ್ ಆಗಿದ್ದಾರೆ, ಬಟ್ ಫೈನಲಿ ಹೇಗೆ ಎಲ್ಲರೂ ಅನ್ಲಾಕ್ ಆಗಿ ಬರ್ತಾರೆ ಅಂಡ್ ರಾಘವ ಯಾರ್ಯಾರನ್ನ ಅನ್ಲಾಕ್ ಮಾಡಿ ಕೊನೆಗೆ ಅವನು ಅನ್ಲಾಕ್ ಆಗಿ ಆಚೆ ಬರ್ತಾನೆ ಅನ್ನೋದು ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು ಆನ್ February 7th. ಥ್ಯಾಂಕ್ ಯು ಸೊ ಮಚ್. ನಾವು ಸಹ ವೆಯ್ಟ್ ಮಾಡ್ತಿದ್ದೇವೆ ನೋಡೋಕೆ. ಎಸ್ ಸರ್. ಸೊ ನೀವಿಬ್ರು ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಖಂಡಿತ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು sir. ಸೊ ಮಚ್. Thank you. ಬಾಯ್.